ಎನ್ಯುಮರೇಷನ್ ಫಾರ್ಮನ್ನು ತುಂಬುವುದು ಹೇಗೆ? ಈ ಫಾರ್ಮೇ ಬಹಳ ಮುಖ್ಯವಾದದ್ದು. ಸೊ ಇದೇ ಬಂದ್ಬಿಟ್ಟು SIR ಅಲ್ಲಿ ಪ್ರಾಮುಖ್ಯತೆಯನ್ನು ವಹಿಸುತ್ತದೆ. ಸೊ ಇದನ್ನು ಕೇಳಿ ತಿಳಿದುಕೊಂಡು ಅರ್ಥೈಸಿಕೊಂಡು ಬಹಳ ಎಚ್ಚರಿಕೆಯಿಂದ ಫಿಲ್ ಮಾಡಬೇಕಾಗುತ್ತೆ. ಸೊ ಎನ್ಯುಮರೇಷನ್ ಫಾರ್ಮ್ ಅಂದರೆ SIR ಪ್ರಕ್ರಿಯೆ ಉಪಯೋಗಿಸುವ ಒಂದು ಅರ್ಜಿ. ಇದನ್ನು ಎಲ್ಲರೂ ಕೂಡ ಭರ್ತಿ ಮಾಡಬೇಕು. ವೋಟರ್ ಐ ಡಿ ಎಲ್ಲರೂ ಕೂಡ ಭರ್ತಿ ಮಾಡಬೇಕು. ಸೊ ಎನ್ಯುಮರೇಷನ್ ಫಾರ್ಮಲ್ಲಿ ನಿಮ್ಮ ಏರಿಯಾಗೆ ಸಂಬಂಧಪಟ್ಟ BLOಗಳ ಬೂತ್ ಲೆವೆಲ್ ಆಫೀಸರ್ಸ್ಗಳ ಹೆಸರು, ದೂರವಾಣಿ ಸಂಖ್ಯೆ ಇವೆಲ್ಲವುಗಳನ್ನು ಮೊದಲೇ ಮುದ್ರಿತವಾಗಿರ್ತದೆ. ಓಕೆನಾ? ಮೇಲೆ ಕೊಟ್ಟಿರ್ತಾರೆ ನಿಮ್ಮ BLOಗಳು ಯಾರಂತ ಅವ್ರ ಹೆಸರಾಗಲಿ ಅಥವಾ ಸಂಪರ್ಕ ಡೀಟೇಲ್ಸ್ ಆಗಲಿ ನೀಡಿರ್ತಾರೆ. ನೆಕ್ಸ್ಟು 5 ಬಾಕ್ಸ್ ಇರುತ್ತೆ. ಸೊ 5 ಬಾಕ್ಸಲ್ಲಿ ಮೊದಲೇ ಮುದ್ರಿತವಾಗಿ ನಿಮ್ಮ ಹೆಸರು, ನಿಮ್ಮ ಕಾನ್ಸ್ಟಿಟ್ಯೂಂಟಿಯ ಹೆಸರು ಮತ್ತು ನಿಮ್ಮ ಭಾವಚಿತ್ರ ಮತ್ತು ವಿಧಾನಸಭಾ ಕ್ಷೇತ್ರ, ರಾಜ್ಯ ಇವೆಲ್ಲವುಗಳನ್ನು ಪ್ರೀಫಿಲ್ ಆಗಿ ಬಂದಿರುತ್ತದೆ. ಅಕಸ್ಮಾತ್ ನಿಮಗೆ ಅಲ್ಲಿ ಬಂದ ಫೋಟೋ ಅಷ್ಟು ಕ್ಲಾರಿಟಿ ಇಲ್ಲ, ನಿಮಗೆ ಹೊಸ ಫೋಟೋ ಬೇಕಂದರೆ ಆ ಸೈಡಿಗೆ ಒಂದು ಬಾಕ್ಸ್ ಇರುತ್ತೆ. ಆ ಬಾಕ್ಸಲ್ಲಿ ನಿಮಗೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನು, ಕ್ಲಾರಿಟಿ ಆಗಿರುವಂಥ ಪಾಸ್ಪೋರ್ಟ್ ಸೈಜ್ ಅಂದರೆ 6 ತಿಂಗಳ ಒಳಗಿರುವಂಥ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಅಂಟಿಸಬೇಕಾಗುತ್ತದೆ. ನೆಕ್ಸ್ಟ್ ವಿಭಾಗ, ಒಟ್ಟು 3 ವಿಭಾಗ ಇದೆ ಇದರಲ್ಲಿ. ಮೊದಲನೇ ವಿಭಾಗದಲ್ಲಿ ನಿಮ್ಮ ಮುದ್ರಿತವಾಗಿ ಅಂದರೆ ಮುದ್ರಿತವಾಗಿ ಇಷ್ಟು ಡಾಕ್ಯುಮೆಂಟ್, ನಿಮ್ಮ ಹೆಸರಾಗಲಿ, ನಿಮ್ಮ ಒಂದು ಜಿಲ್ಲೆ, ನಿಮ್ಮ ತಾಲೂಕು, ನಿಮ್ಮ ಮತದಾರರ ಇದು ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ ಎಲ್ಲವೂ ಕೂಡ ಬಂದಿರ್ತದೆ. ನೆಕ್ಸ್ಟ್ ವಿಭಾಗ, ಇದು 2ನೇ ಭಾಗ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ಇದನ್ನು ಅರ್ಥೈಸಿಕೊಂಡು ನೀವು ಎಚ್ಚರಿಕೆ ತುಂಬಬೇಕು. ಇದನ್ನು 2 ವಿಭಾಗವಾಗಿ ಮಾಡಿದ್ದಾರೆ. ಒಂದು 2002 ಲೀಸ್ಟಲ್ಲಿ, ವೋಟರ್ ID ಲೀಸ್ಟಲ್ಲಿ ನಿಮ್ಮ ಲೀಸ್ಟ್ ಇದ್ದರೆ ಅಥವಾ ನೀವು 2002ರಲ್ಲಿ ವೋಟ್ ಮಾಡಿದರೆ ಅಂಥವರು ಈ ಮೊದಲನೇ ವಿಭಾಗದಲ್ಲಿ ಫಿಲ್ ಮಾಡಬೇಕು. ನೆಕ್ಸ್ಟ್ ವಿಭಾಗದಲ್ಲಿ 2002ರಲ್ಲಿ ವೋಟ್ ಮಾಡದೇ ಇರುವವರು, ತದನಂತರ ವೋಟರ್ ಲಿಸ್ಟಿಗೆ ಸೇರಿಸಲ್ಪಟ್ಟವರು ಕೂಡ ನೆಕ್ಸ್ಟ್ ಲಿಸ್ಟನ್ನು ಫಿಲ್ ಮಾಡಬೇಕು. ಸೊ 2 ವಿಂಗಡವಾಗಿ ವಿಭಾಗ ಮಾಡಿದ್ದಾರೆ. ಓಕೆನಾ? ಅದರಲ್ಲಿ ಮೊದಲನೆಯ ವಿಭಾಗದಲ್ಲಿ ನಿಮ್ಮ ವೋಟರ್ ID ಲೀಸ್ಟ್ 2002 ನೋಂದಣಿ ಆಗಿದ್ದರೆ ಅದಕ್ಕೆ ಅನುಗುಣವಾಗಿ ನೀವಿಲ್ಲಿ ಅದನ್ನು ಭರ್ತಿ ಮಾಡಬೇಕಾಗುತ್ತದೆ. ಇನ್ನು 2ನೇ ವಿಭಾಗದಲ್ಲಿ 2002ರಲ್ಲಿ ನಿಮ್ಮ ಮತದಾರ ಪಟ್ಟಿ 2002 ನೋಂದಣಿ ಆಗದೇ ಇದ್ದ ಪಕ್ಷದಲ್ಲಿ ಅಂಥವರು 2ನೇ ವಿಭಾಗವನ್ನು ಭರ್ತಿ ಮಾಡಬೇಕು. ಸೊ ಇದರಲ್ಲಿ ಮೊದಲನೇ ವಿಭಾಗದಲ್ಲಿ ಹೆಂಗೆ ಭರ್ತಿ ಮಾಡಬೇಕು, 2ನೇ ವಿಭಾಗ ಹೆಂಗೆ ಭರ್ತಿ ಮಾಡಬೇಕಂದ್ರೆ ಸಿಂಪಲ್ಲು, ಎಲೆಕ್ಟರ್ ನೇಮು ಅಂದರೆ 2002ರಲ್ಲಿ ನಿಮ್ಮ ಮತದಾರ ಪಟ್ಟಿ ನಿಮ್ಮ ಹೆಸರು ಹೇಗೆ ಬಂದಿತ್ತೋ ಹಾಗೆ ಅದನ್ನು ಭರ್ತಿ ಮಾಡಬೇಕು. ಮತ್ತು ಎಪಿಕ್ ನಂಬರ್ ಅಂದರೆ ವೋಟರ್ ID ನಂಬರು, ಅದನ್ನು ಭರ್ತಿ ಮಾಡಬೇಕು. ಇನ್ನು ರಿಲೇಟಿವ್ ನೇಮು ಅಂದರೆ ನಿಮ್ಮ ಫಾದರು, ಅದು ನಿಮ್ಮ ತಂದೆ ತಾಯಿ, ಸೊ ಇವರ ನೇಮನ್ನು ಭರ್ತಿ ಮಾಡಬೇಕು. ಡಿಸ್ಟಿಕ್ಕು, ಸ್ಟೇಟು, ಅಸೆಂಬ್ಲಿ, ಕಾನ್ಸ್ಟಿಟ್ಯೂಂಟಿ ಇವೆಲ್ಲ ಕೂಡ ಭರ್ತಿ ಮಾಡಬೇಕಾಗುತ್ತೆ. ಇವೆಲ್ಲವುಗಳನ್ನು ಎಚ್ಚರಿಕೆಯಿಂದ ನೀವು ಫಿಲ್ ಮಾಡಬೇಕಾಗುತ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು 2ನೇ ವಿಭಾಗದಲ್ಲಿ ಹೊಸ ನೋಂದಣಿ ಅಂದರೆ 2002ರ ನಂತರ ಅಂದರೆ ಹಳೆ SIR ಪ್ರಕ್ರಿಯೆ ಆದ ನಂತರ ನೋಂದಣಿ ಆಗಿದ್ದಾನೆ 2002ರ ನಂತರ ನೋಂದಣಿಯಾದ ವ್ಯಕ್ತಿಗಳು ಅಂದರೆ ವೋಟರ್ ಲಿಸ್ಟಿಗೆ ನೋಂದಣಿಯಾದ ವ್ಯಕ್ತಿಗಳು 2ನೇ ವಿಭಾಗವನ್ನು ನೋಂದಣಿ ಮಾಡಬೇಕು. ಸೊ ಇದರಲ್ಲಿ ನಿಮಗೆ ಸಂಬಂಧಿಸಿದ ವ್ಯಕ್ತಿಗಳ ಹೆಸರು ಅಂದರೆ ಯಾರ ಹೆಸರು 2002ರ ಮತದಾರ ಪಟ್ಟಿಯಲ್ಲಿ ನೋಂದಣಿ ಆಗಿರ್ತದೋ ಅವರ ಹೆಸರನ್ನು ಭರ್ತಿ ಮಾಡಬೇಕು. 2002ರ ವೋಟರ್ ಲೀಸ್ಟ್ನಲ್ಲಿ ಇದ್ದಂತೆ ತಂದೆ ತಾಯಿ ಅಥವಾ ಯಾರ್ದು ಇರುತ್ತೋ ತಂದೆ ತಾಯಿಗಳದ್ದು 2002 ಲೀಸ್ಟಲ್ಲಿ ಹೆಂಗಿರುತ್ತೋ ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿಕೊಂಡು ನೀವಿಲ್ಲಿ ಫಿಲ್ ಮಾಡಬೇಕಾಗುತ್ತದೆ. ನೆಕ್ಸ್ಟು 2002ರ ಪಟ್ಟಿಯನ್ನು ಎಲ್ಲಿಂದ ನಾವು ತಗೊಳೋದು ಅಂತ ಹೇಳಿದ್ರೆ, ನೀವು ಇದನ್ನು co.karnataka.gov.in, ಸೊ ಇದರಲ್ಲಿ ಈ ವೆಬ್ಸೈಟಲ್ಲಿ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೀವು voter.eci.gov.in ಅಲ್ಲೂ ಕೂಡ ನೀವು ಪಡೆಯಬಹುದು. ಅಥವಾ ECI ನೆಟ್ ಆ್ಯಪ್, ಇದೊಂದು ಆ್ಯಪ್ ಇದೆ, ಆ್ಯಪ್ ಮೂಲಕ ಕೂಡ ನೀವು ಪಡೆಯಬಹುದು. ನೆಕ್ಸ್ಟು 3ನೇ ವಿಭಾಗ. ಈ ವಿಭಾಗದಲ್ಲಿ ನೀವು ನಿಮ್ಮ ಜನ್ಮ ದಿನಾಂಕ, ಆಧಾರ್ ನಂಬರು, ತಂದೆ ತಾಯಿ ಮತ್ತು ನಿಮ್ಮ ಮದುವೆ ಆದಲ್ಲಿ ನಿಮ್ಮ ಹೆಂಡತಿ ಅಥವಾ ಗಂಡನ ಹೆಸರುಗಳು ಮತ್ತು ವೋಟರ್ ID ನಂಬರ್ಗಳನ್ನು ಕರೆಕ್ಟಾಗಿ ಭರ್ತಿಯನ್ನು ಮಾಡಬೇಕು. ಭರ್ತಿ ಮಾಡಿದ ನಂತರ ಅಲ್ಲಿ 3 ಕಂಡೀಷನ್ ಇರುತ್ತೆ, ಅದನ್ನು ಚೆನ್ನಾಗಿ ಅರ್ಥೈಸಿಕೊಂಡು ಸಿಗ್ನೇಚರ್ ಮಾಡಬೇಕು. ಅಥವಾ ಲೆಫ್ಟ್ ಥಂಬ್ ಇಂಪ್ರೆಷನ್, ಯಾರಿಗೆ ಸಿಗ್ನೇಚರ್ ಮಾಡೋಕ್ಕೆ ಬರೋದಿಲ್ಲವೋ ಲೆಫ್ಟ್ ಥಂಬ್ ಇಂಪ್ರೆಷನನ್ನು ನೀಡಬೇಕು. ನೆಕ್ಸ್ಟು ನಿಮ್ಮ ಅನುಪಸ್ಥಿತಿಯಲ್ಲಿ ನೀವಿಲ್ಲದೆ ಪಕ್ಷದಲ್ಲಿ ನಿಮ್ಮ ಒಂದು ಕುಟುಂಬ ಸದಸ್ಯರು ಅವರು ಕೂಡ ಇದನ್ನು ಸಿಗ್ನೇಚರನ್ನು ಹಾಕಬಹುದು. ಸ್ನೇಹಿತರೆ, ಇದೇ ತರಹದ ಉಪಯುಕ್ತ ಮಾಹಿತಿಗಾಗಿ ನಾನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ಇನ್ನೂ ಹೆಚ್ಚಿನ
ಮಾಹಿತಿ ಬೇಕಾದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.